ಮೈಸೂರಿನ ಕೆನರಾ ಬ್ಯಾಂಕ್ ಆಯ್ತು, ಚಿಕ್ಕಬಳ್ಳಾಪುರದ ಪೋಸ್ಟ್ ಆಫೀಸ್ ಕೂಡ ಆಯ್ತು. ಈಗ ಬೀದರ್ನ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸರದಿ. SBI ಉದ್ಯೋಗಿಯಿಂದಲೇ ಬ್ಯಾಂಕ್ಗೆ ಮಹಾ ಮೋಸ ನಡೆದಿದೆ. ಮೈಸೂರಿನ ಕೆನರಾ ಬ್ಯಾಂಕ್ ಆಯ್ತು, ಚಿಕ್ಕಬಳ್ಳಾಪುರದ ಪೋಸ್ಟ್ ಆಫೀಸ್ ಆಯ್ತು, ಈಗ ಬೀದರ್ನ SBI ಬ್ಯಾಂಕ್ನ ಸರದಿ. SBI ಉದ್ಯೋಗಿಯಿಂದಲೇ ಬ್ಯಾಂಕ್ಗೆ ಮಹಾ ಮೋಸ ನಡೆದಿದೆ. ಬರೋಬ್ಬರಿ 1.25 ಕೋಟಿ ಪಂಗನಾಮ ಹಾಕಿದ್ದಾನೆ. ಅದೇ ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಬ್ಯಾಂಕ್ ಉದ್ಯೋಗಿ 6 ತಿಂಗಳಲ್ಲಿ 1.25 ಕೋಟಿ ಪಂಗನಾಮ ಹಾಕಿದ್ದಾನೆ. ATM ಮ್ಯಾನೇಜರ್ ಏನಿದ್ದಾನೆ ಪ್ರವೀಣ್ ಎಂಬಾತನಿಂದ ನಡೆದಿರುವಂತಹ ಮೋಸ ಇದು. SBIನ ಹುಮನಾಬಾದ್ ಬ್ರಾಂಚ್ ನಲ್ಲಿ ಬರೋಬ್ಬರಿ 1.25 ಕೋಟಿ ಲೂಟಿ ಹೊಡೆದಿದ್ದಾನೆ. ಖಾತೆದಾರರ ಖಾತೆಗೆ ಹೆಚ್ಚುವರಿ ಹಣ ಹಾಕಿ ವಿತ್ಡ್ರಾ ಮಾಡಿ ಮೋಸ ಎಸಗಿದ್ದಾನೆ. 48 ಬಾರಿ ಹಣ ಜಮೆ ಮಾಡಿ ನಕಲಿ ವೋಚರ್ಸ್ ಅನ್ನ ಆತ ಸೃಷ್ಟಿಸಿ ವಂಚನೆ ಮಾಡಿರೋದು ಬೆಳಕಿಗೆ ಬರ್ತಾ ಇದೆ. ATMಗಳ ಇಂಡೆಂಟ್ ಅನ್ನ ಪಡೆದು ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಮ್ಯಾನೇಜರ್ ನಡೆಸಿರುವಂತಹ ಈ ಕೃತ್ಯ ಬಟಾ ಬಯಲಾಗಿದೆ. ಮತ್ತೊಂದು ಕಡೆ ಪ್ರವೀಣ್ ವಿರುದ್ಧ ಹುಮನಾಬಾದ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಯ್ಯ, ಇತ್ತೀಚಿನ ದಿನಗಳಲ್ಲಿ ಈ ತರದ ಘಟನೆಗಳು ನೋಡ್ತಾ ಇದ್ರೆ ಈ ನ್ಯಾಷನಲೈಸ್ಡ್ ಬ್ಯಾಂಕ್ಗಳೆಲ್ಲ ಎಷ್ಟರ ಮಟ್ಟಿಗೆ ಸೇಫ್ಟಿ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಇಲ್ಲಿ ಏನ್ ನಡೆದಿದೆ? ಖಂಡಿತವಾಗ್ಲೂ ಪ್ರಭು, ಏನಿದು SBI ಬ್ಯಾಂಕ್ ನ ಉದ್ಯೋಗಿಯಿಂದಲೇ SBI ಬ್ಯಾಂಕ್ಗೆ ಮಹಾ ಮೋಸ ಆಗಿದೆ ಅನ್ನೋ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈ ಕುರಿತು ಈಗಾಗಲೇ ಹುಮನಾಬಾದ್ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ. ಅಂದ್ರೆ ಪ್ರವೀಣ್ ಎಂಬಾತ ಈತ ಬೀದರ್ ಜಿಲ್ಲೆಯಲ್ಲಿರುವಂತಹ ಎಲ್ಲ SBI ಬ್ಯಾಂಕ್ ನ ATMಗಳು ಏನಿದಾವೆ ಇದನ್ನ ನಿರ್ವಹಣೆ ಮಾಡುವ ಕೆಲಸ ಈತನ ಜವಾಬ್ದಾರಿ ಆಗಿರುತ್ತೆ. ಜೊತೆಗೆ ಏನು ಬೀದರ್ ನಲ್ಲಿರುವಂತಹ ವಿವಿಧ ಬ್ಯಾಂಕ್ ನ SBI ಬ್ಯಾಂಕ್ ಬ್ರಾಂಚ್ ನ ಅಲ್ಲಿನ ಮ್ಯಾನೇಜರ್ಗಳು ಬೇರೆ ಬೇರೆ ರಜೆಯಲ್ಲಿ ಅಥವಾ ಬೇರೆ ಕಡೆ ಮೀಟಿಂಗ್ ಗೆ ಹೋದ ತಕ್ಷಣ ಈತ ಪ್ರಭಾರಿ ವಹಿಸಿಕೊಂಡು ಆ ಬ್ಯಾಂಕ್ಗೆ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಹೀಗಾಗಿ ಇಲ್ಲೇನು ಹುಮನಾಬಾದ್ ನ SBI ಬ್ಯಾಂಕ್ಗೆ 6 ತಿಂಗಳಲ್ಲಿ ಈತ ಪ್ರಭಾರಿ ವಹಿಸ್ಕೊಂಡು ಬಂದಿರ್ತಾನೆ. ಅದರಲ್ಲಿ ಒಟ್ಟು ಅಂತಂದ್ರೆ ವಿವಿಧ ಬ್ಯಾಂಕ್ ಖಾತೆಗಳಿಗೆ ಅಂತಂದ್ರೆ ಪ್ರಮುಖವಾಗಿ SBI ATMಗೆ ಏನು ಹಣ ಹಾಕ್ಲಿಕ್ಕೆ ಇರುತ್ತೆ ಆ ಹಣ ಹಾಕುವ ಸಂದರ್ಭದಲ್ಲೂ ಕೂಡ ಹೆಚ್ಚಿನ ಹಣವನ್ನ ATMಗೆ ಹಾಕಿರ್ತಾನೆ. ಜೊತೆಗೆ ವಿವಿಧ ಬ್ಯಾಂಕ್ ಖಾತೆಗಳು ಕೂಡ ಬ್ಯಾಂಕ್ ನಿಂದ ಹೆಚ್ಚುವರಿ ಹಣವನ್ನ ಹಾಕಿರ್ತಾನೆ. ಅದಲ್ಲದೆ ಈತ ಮಾಡಿರುವಂತಹ ಕೆಲಸ ಏನಂದ್ರೆ ಪ್ರಮುಖವಾಗಿ ವೋಚರ್ ಕೂಡ ನಕಲಿ ವೋಚರ್ ಬಳಸಿ ವಿವಿಧ ಬ್ಯಾಂಕ್ ಖಾತೆದಾರರಿಗೆ ಹೆಚ್ಚಿನ ಹಣ ಹಾಕಿ ಅವರಿಂದ ಹಣ ಪಡೆದಿರುವಂತಹ ಒಂದು ಪ್ರಕರಣವನ್ನ ಬೆಳಕಿಗೆ ಬಂದಿರುವಂತದ್ದು. ಈಗ ಸದ್ಯಕ್ಕೆ ಇರುವಂತಹ ಹುಮನಾಬಾದ್ ನ ಬ್ಯಾಂಕ್ ಮ್ಯಾನೇಜರ್ ರಘು ಅವರು ಏನು ಈ ಒಂದು ಬ್ಯಾಂಕ್ ATM ನ ಸಂಪೂರ್ಣವಾಗಿ ಅವರು ಮಾಹಿತಿ ಕಲೆ ಹಾಕ್ತಿರುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಈತ ರಾಜೇಶ್ವರ ಮೂಲದವನಿದ್ದಾನೆ. ಪ್ರವೀಣ್ ಎಂಬಾತ ಬಸವ ಕಲ್ಯಾಣ ತಾಲೂಕಿನ ರಾಜೇಶ್ವರ ಮೂಲದವನಿದ್ದಾನೆ. ಅಂತಂದ್ರೆ ಹುಮನಾಬಾದ್ ನಲ್ಲಿ ಪ್ರಭಾರಿಯಾಗಿ ಯಾವಾಗ ಕೆಲಸ ಮಾಡ್ಲಿಕ್ಕೆ ಹೋಗಿರ್ತಾನೆ ಅಂತಹ ಸಂದರ್ಭದಲ್ಲಿ ಬ್ಯಾಂಕ್ಗೆ ATM ಹಣ ಹಾಕುವ ವಿಷಯದಲ್ಲೂ ಕೂಡ ಹೆಚ್ಚುವರಿಯಾಗಿ ಹಣ ಹಾಕಿರ್ತಾನೆ. ಜೊತೆಗೆ ಖಾತೆದಾರರ ಅಕೌಂಟ್ಗೆ ಹೆಚ್ಚಿನ ಹಣ ಹಾಕಿರ್ತಾನೆ. ಜೊತೆಗೆ ನಕಲಿ ವೋಚರ್ ಅನ್ನ ಸೃಷ್ಟಿ ಮಾಡಿ ಈ ತರ ಮೋಸ ಮಾಡಿದ್ದಾನೆ. ಒಟ್ಟು 1.25 ಕೋಟಿ ಹಣವನ್ನ SBI ಬ್ಯಾಂಕ್ಗೆ ಮೋಸ ಆಗಿದೆ ಅನ್ನೋ ವಿಚಾರ ಈಗ ಬೆಳಕಿಗೆ ಬಂದಿರುವಂತದ್ದು ಪ್ರಭು. ಓಕೆ, ಥ್ಯಾಂಕ್ ಯು ಶಿವಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.